ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಾನು ಆಫೀಸಿಂದ ಬಂದ ತಕ್ಷಣ ಫಸ್ಟ್ ಮಾಡುವಂಥ ಕೆಲಸನೇ ದೇವ್ರ ಪೂಜೆ. ಅಂದರೆ ನಾನು ಫ್ರೆಶ್ ಅಪ್ ಆಗಿ ಆನಂತರ ದೇವ್ರ ಪೂಜೆನ ಮುಗಿಸ್ಕೊಂಡು ಆಮೇಲೆ ಊಟಕ್ಕೆ ಏನು ಬೇಕಂತ ನೋಡಿ ರೆಡಿ ಮಾಡ್ತೀನಿ. ನಮಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಅಡುಗೆನೇ ಮಾಡೋದು, ಅಂದರೆ ಊಟಕ್ಕೆ ರೆಡಿ ಮಾಡೋದು. ಇವತ್ತು ನಾನು ಆಫೀಸಿಂದ ಬರುವಾಗಲೇ ಸೊಪ್ಪನ್ನ ತೊಗೊಂಡು ಬಂದಿದ್ದೆ. ತುಂಬ ಎಳೆಯ ಸೊಪ್ಪಾಗಿತ್ತು. ನಮಗೆ ಇಲ್ಲಿ ನಾವಿರೋದು ಮೇಲೆ ಕಡೆ ಆಗಿರೋದ್ರಿಂದ ನಮಗೆ ಹೆಸರುಘಟ್ಟ ಕಡೆಯಿಂದ ಸೊಪ್ಪು ಮತ್ತು ತರಕಾರಿಗಳು, ಹಣ್ಣುಗಳೆಲ್ಲ ತುಂಬ ಫ್ರೆಶ್ ಆಗಿರುವಂಥದ್ದು ಸಿಗುತ್ತೆ ಮತ್ತು ಕಡಿಮೆ ಬೆಲೆ ಕೂಡ ಇರುತ್ತೆ. ಅಷ್ಟೊಂದಾಗಿ ರೇಟ್ ಏನಿರಲ್ಲ. ಆ ರೈತರುಗಳೇ ಡೈರೆಕ್ಟಾಗಿ ತೊಗೊಂಡು ಬಂದು ಮಾರ್ತಾ ಇರ್ತಾರೆ. ಹಾಗಾಗಿ ತುಂಬ ಎಳೆಯ ಸೊಪ್ಪುಗಳು, ತರಕಾರಿಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಾನು ಬರುವಾಗಲೇ ನನಗೇನು ಬೇಕಂತ ನೋಡಿಕೊಂಡು ಆವಾಗಲೇ ತೊಗೊಂಬಂದು ತುಂಬಾ ಸ್ಟಾಕಲ್ಲೆಲ್ಲ ತೊಗೊಂಬಂದು ಇಟ್ಕೊಳಲ್ಲ. ಯಾವಾಗಲಾದರೂ ಒಂದೊಂದ್ಸಲ ಮಾರ್ಕೆಟಿಗೆ ಹೋದಾಗ ನಮಗೆ ಮಾರ್ಕೆಟ್ ಕೂಡ ಇಲ್ಲಿ ಹತ್ರದಲ್ಲೇ ಆಗುತ್ತೆ. ಸಂತೆ ಅಂತ ನಾವೇನು ಕರಿತೀವಿ ಅದು. ಆವಾಗ ಬೇಕಾಗಿರುವಂಥ ತರಕಾರಿನ ಸ್ವಲ್ಪ ಚೆನ್ನಾಗಿರೋಂಥದ್ದು ನೋಡಿ ತೊಗೊಂಡು ಬರ್ತೀನಿ. ಅದನ್ನು ಬಿಟ್ಟರೆ ಯಾವಾಗಲಾದ್ರೂ ಈ ಥರ ಸೊಪ್ಪುಗಳು ಮತ್ತು ಫ್ರೆಶ್ ಆಗಿರುವಂಥ ತರಕಾರಿ ಸಿಕ್ಕಿದ್ರೆ ಅವಾಗಲೇ ಈ ಥರ ತೊಗೊಂಬಂದು ಮಾಡ್ತಾ ಇರ್ತೀನಿ. ಇವತ್ತು ಈ ಸೊಪ್ಪಲ್ಲಿ ನಾನು ಬಸ್ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ನೀಟಾಗಿ ಬಿಡಿಸಿ ಆನಂತರ ಕ್ಲೀನ್ ಮಾಡಿ ಒಂದು 2 ವಿಷಲ್ ಹಾಕಿಸ್ಕೊಂಡು ಬಸ್ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ದಂಟಿನ ಸೊಪ್ಪಿದು. ಅವರು ಚಿಕ್ಕ ಇರೋದಾಗಲೇ ಕಿತ್ಕೊಂಡು ಬಂದುಬಿಟ್ಟಿದ್ದಾರೆ. ಹಾಗಾಗಿ ತುಂಬ ಎಳೆಯ ಸೊಪ್ಪಾಗಿದೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಬೇಕು ಅಷ್ಟೇ. ಮತ್ತು ನಾನು ಇವತ್ತಿಂದ ಬ್ಲಾಗು ಮತ್ತು ಕುಕ್ಕಿಂಗ್ ಎರಡನ್ನೂ ಸೇರಿಸಿ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ನೀವು ಕಾಮೆಂಟ್ ಸೆಕ್ಷನ್ ನನಗೆ ಕಾಮೆಂಟ್ ಹಾಕಿದ್ರೆ ಇನ್ಮೇಲೆ ನಾನು ಅದೇ ರೀತಿಯಾಗಿ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ರೆಸಿಪಿ ಮತ್ತು ಈ ಬ್ಲಾಗ್ ಥರ ಎರಡನ್ನೂ ಸೇರಿಸಿ ವಿಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ನೀವು ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ಇದಕ್ಕೆ ಮೊಳಕೆ ಕಟ್ಟಿರುವಂಥ ಕಾಳಿತ್ತು, ಅಂದರೆ ಕಡಲೆಕಾಳು ಮತ್ತು ಹುರುಳಿಕಾಳು, ಹೆಸರು ಕಾಳು, 3ನೂ ಸೇರಿಸಿ ನಾನು ಮೊಳಕೆ ಕಟ್ಟಿಟ್ಟಿದ್ದೆ. ಹಾಗಾಗಿ ಈ ಸೊಪ್ಪು ಜೊತೆಗೆ ಕಾಳು ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಸಾಂಬಾರು. ಹಾಗಾಗಿ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಕುಕ್ಕರಲ್ಲಿ ನಾವು ಆವಾಗಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಸೊಪ್ಪು ಮತ್ತು ಅದನ್ನು ಸೇರಿಸ್ಕೊಂಡು ಜೊತೆಗೆ ಕಾಳು ಕೂಡ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು 2 ವಿಷಲ್ ತೊಗೊಂಡ್ರೆ ಆನಂತರ ಸಾಂಬಾರು ಮಾಡ್ಕೊಳಕ್ಕೆ ರೆಡಿ ಆಗುತ್ತೆ. ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾವು ಈ ಕಡೆ ರೈಸ್ಗೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಇದನ್ನು ರಾಜಮುಡಿ ಅಕ್ಕಿನ ಬಳಸ್ತಾ ಇದ್ದೀನಿ. ಅಂದರೆ ಇದು ಊರ ಕಡೆಯಿಂದ ನಾನು ತರಿಸೋದು. ನಾನಿಲ್ಲಿ ಅಂಗಡಿಲಿ ಬೆಂಗಳೂರು ಅಕ್ಕಿ ಯಾವುದು ಕೂಡ ಕೊಂಡ್ಕೊಂಡು ತೊಗೊಳಲ್ಲ. ನಮಗೆ ಊರ ಕಡೆಯಿಂದನೇ ಅಕ್ಕಿ ಸಿಗುತ್ತೆ. ಇದು ರಾಜಮುಡಿ ಅಕ್ಕಿ ಅಂತ ಹೇಳಿ ಕರೀತಾರೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ಈ ಶುಗರ್ ಪೇಷಂಟ್ ಇರೋರು ಕೂಡ ಈ ರೈಸ್ನ ತಿಂತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತ. ಮತ್ತು ಇದು ಫಾಲಿಶ್ ಆಗಿರಲ್ಲ. ಈ ರೈಸು ಅನ್ಫಾಲಿಶ್ ಆಗಿರುತ್ತೆ. ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಆನಂತರ ನಾವು ರೈಸ್ನ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಯಾರಾದರೂ ಈ ರೈಸ್ನ ಟ್ರೈ ಮಾಡಿಲ್ಲ ಅಂದರೆ ನೀವು ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಸಾಂಬಾರಿಗಂತೂ ತುಂಬಾ ಚೆನ್ನಾಗಿರುತ್ತೆ ರೈಸು. ನನಗೆ ಈ ರೈಸ್ ತಿಂದು ಅಭ್ಯಾಸ ಆಗಿ ನನಗೆ ಯಾವ ರೈಸು ಕೂಡ ನನಗೆ ಇಷ್ಟನೇ ಆಗಲ್ಲ. ನಾವು ಚಿಕ್ಕವರಿಂದ ಇದೇ ರೈಸ್ನ ತಿಂತೀವಿ. ಹಾಗಾಗಿ ನಮಗೆ ಅಂಗಡಿ ಅಕ್ಕಿ ಅಷ್ಟೊಂದು ಇಷ್ಟ ಆಗಲ್ಲ. ಈ ಕಡೆ ನಾನು ಮಡಿಕೆಲಿ ನೀರು ಕೂಡ ಇಟ್ಬಿಟ್ರೆ ಅನ್ನಕ್ಕೆ ಬೇಗ ಅನ್ನ ಕೂಡ ಆಗುತ್ತೆ. ಹಾಗಾಗಿ ನಾನು ವರ್ಕ್ ಮಾಡ್ತಿರೋದ್ರಿಂದ ನನಗೆ ಟೈಮ್ ತುಂಬಾ ಕಡಿಮೆ ಇರುತ್ತೆ. ನಾನು ಸಂಜೆ ಬರೋಷ್ಟೊತ್ತಿಗೆ ಒಂದು 7-7:30 ಎಲ್ಲ ಹಾಗೆ ಹೋಗ್ಬಿಟ್ಟಿರುತ್ತೆ. ನಾನು ಬಂದ ತಕ್ಷಣ ಅಡುಗೆನ ಸ್ಟಾರ್ಟ್ ಮಾಡ್ಕೊತೀನಿ. ಯಾಕಂತಂದರೆ ನಾನು ಒಂದ್ಸತಿ ಏನಾದರೂ ಕೂತ್ಕೊಂಡು ರೆಸ್ಟ್ ಮಾಡಬೇಕಂತ ಹೋಗ್ಬಿಟ್ರೆ ಆಗೋದೇ ಇಲ್ಲ. ಮತ್ತು ಎದ್ದೇಳೋಕ್ಕೂ ಬೇಜಾರಾಗ್ತಿರುತ್ತೆ, ಅಡುಗೆ ಮಾಡೋಕ್ಕೂ ಕೂಡ ಬೇಜಾರಾಗ್ತಿರುತ್ತೆ. ಹಾಗಾಗಿ ನಾನು ಬಂದ ತಕ್ಷಣ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂತಂದರೆ ಆವಾಗ ನಮಗೆ ಅಷ್ಟೊಂದು ಸುಸ್ತು ಅಂತ ಕೂಡ ಅನಿಸಲ್ಲ ಮತ್ತು ಬೇಜಾರು ಕೂಡ ಆಗಲ್ಲ. ಹಾಗಾಗಿ ಇವಾಗ ನೋಡಿ ಚೆನ್ನಾಗಿ ಅಕ್ಕಿಯೆಲ್ಲ ವಾಶ್ ಮಾಡಿಕೊಂಡು ಆನಂತರ ಈ ಕಡೆ ನೀರು ಕೂಡ ಚೆನ್ನಾಗಿ ಬಿಸಿಯಾಗಿತ್ತು. ನಾನು ಆವಾಗಲೇ ಏನು ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಅಲ್ವಾ, ಅಕ್ಕಿನ ಸೇರಿಸ್ಕೊಂಡು ಈ ಥರ ಮಡಿಕೆಯಲ್ಲಿ ಅನ್ನ ಮಾಡ್ಕೊತೀನಿ. ಈ ಮಡಿಕೆಯಿಂದ ಅನ್ನ ಮಾಡ್ಕೊಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ತಂಪು ಕೂಡ ಆಗುತ್ತೆ. ಬಾಡಿ ಹೀಟ್ ಇದೆ ಅನ್ನೋರು ಆದಷ್ಟು ಮಡಿಕೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆ ಬಾಡಿ ಕೂಡ ತಂಪಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ತುಂಬ ದಿನಗಳಿಂದ ಮಡಿಕೆಯಲ್ಲಿ ಅಡುಗೆ ಮಾಡ್ಕೊತೀನಿ. ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಮನೆಗೆ ಬೆಳೆದಿದ್ದು, ಅಂದರೆ ನಮ್ಮ ಅಮ್ಮ ಮನೆಗೆ ಬೆಳೆದಿದ್ದು. ನಮ್ಮ ಅಜ್ಜಿ ಮನೆಗೆ ಯಾವಾಗಲೂ ನಮ್ಮ ಅಜ್ಜಿ ಮಡಿಕೆಯಲ್ಲಿ ಅಡುಗೆ ಮಾಡ್ತಿದ್ದಿದ್ದವರು. ನಮ್ಮ ಅಜ್ಜಿ ಅಂದರೆ ನಮ್ಮ ಮುತ್ತಜ್ಜಿ ಕೂಡ ಮಡಿಕೆಯಲ್ಲಿ ಅಡುಗೆ ಮಾಡ್ತಿದ್ದಿದ್ದು. ನಾವು ತುಂಬ ವರ್ಷಗಳಿಂದ ಅವ್ರ ಮನೆಗೆ ಬೆಳೆದಿದ್ದು. ಹಾಗಾಗಿ ನಮ್ಗೆ ಅವ್ರ ಮಡಿಕೆಯಲ್ಲಿ ಅಡುಗೆ ಮಾಡ್ತಿದ್ರಲ್ವ, ನಮಗೆ ತಿಂದ ಅಭ್ಯಾಸ ಕೂಡ ಚೆನ್ನಾಗಿದೆ. ಹಾಗಾಗಿ ನಮಗೆ ಅದ್ರ ರುಚಿ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಮಡಿಕೆಯಿಂದನೇ ಅಡುಗೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೋಡಿ ಇದು 3 ವಿಷಲ್ ಆಯಿತು. ಇವಾಗ ಇದನ್ನು ತೆಗೆದುಬಿಟ್ಟು ನೀಟಾಗಿ ಸೊಪ್ಪು ಮತ್ತು ಇದು ಸೊಪ್ಪಲ್ಲಿ ಇರುವಂಥ ನೀರು ಕೂಡ ಸಪ್ರೇಟ್ ಮಾಡ್ಕೊಂಡ್ಬಿಟ್ರೆ ಆ ಸಾಂಬಾರಿಗೂ ಕೂಡ ಬೇಗ ಮಾಡ್ಕೊಂಡ್ಬಿಡ್ಬೋದು. ಹಾಗಾಗಿ ಮತ್ತು ನಾನು ವರ್ಕ್ ಮಾಡ್ತಿರೋದ್ರಿಂದ ನನಗೆ ಟೈಮಿಂಗ್ಸ್ ತುಂಬಾ ಕಡಿಮೆ ಇರುತ್ತೆ. ನಾನು ಬರೋದು 7-7:30 ಹಂಗಾಗಿ ಹೋಗ್ಬಿಡುತ್ತೆ. ನಾನು ಬಂದ ತಕ್ಷಣ ಅಡುಗೆನ ಸ್ಟಾರ್ಟ್ ಮಾಡ್ಕೊತೀನಿ. ಒಂದೊಂದು ದಿನ ಈ ರೀತಿ ಪಲ್ಯ ಮತ್ತು ರೈಸು, ಮುದ್ದೆ ಹೀಗೆಲ್ಲ ಮಾಡ್ಕೊತೀನಿ. ಒಂದೊಂದು ದಿವಸ ನಮಗೆ ಹೊಟ್ಟೆನ ಅಷ್ಟೊಂದು ಹಸಿವಾಗಿಲ್ಲ ಅಂತ ಅಂದಾಗ ಯಾವುದಾದ್ರೂ ಸಲಾಡ್ ಥರನೋ ಅಥವಾ ಈಗ ರಾಗಿ ಗಂಜಿ ಅಥವಾ ನಾವೇನು ರಾಗಿ ಅಂಬಲಿ ಅಂತ ಕರಿತೀವಿ ಅದನ್ನು ಕೂಡ ಮಾಡ್ಕೊತೀನಿ. ಇಲ್ಲ ಅಂತ ಅಂದರೆ ಉಪ್ಪಿಟ್ಟು ಅಥವಾ ಈ ಥರ ಏನಾದರೂ ಮಾಡ್ಕೊತೀನಿ. ಇಲ್ಲಾಂದರೆ ಚಪಾತಿ ಈ ಥರ ಏನಾದರೂ ಮಾಡ್ತೀವಿ. ಅಂದರೆ ದಿನ ಒಂದೊಂದು ಥರ ಚೇಂಜ್ ಮಾಡ್ತಾ ಇರ್ತೀನಿ ನಾನು.
ಇವಾಗ ನೋಡಿ ಈ ಥರ ಚೆನ್ನಾಗಿ ಉಗ್ತಾ ಇರುತ್ತೆ. ಇವು ಉಗ್ಬೇಕಾದ್ರೆ ಮೇಲೊಂಥರ ನೊರೆ ನೊರೆ ಬರುತ್ತೆ ಈ ರೈಸಲ್ಲಿ. ಅದನ್ನು ನಾನು ಸ್ವಲ್ಪ ತೆಗ್ದಾಕ್ಬಿಡ್ತೀನಿ. ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ಥರ ನೊರೆ ನೊರೆ ಬರ್ತಾನೆ ಇರುತ್ತೆ. ಅದನ್ನು ತೆಗೆದು ಸೈಡಿಗೆ ಹಾಕ್ಬಿಟ್ರೆ ಆಯಿತು. ಈ ಒಂದ್ಸಲಿ ಕುಕ್ಕರಲ್ಲಿ ಮಾಡೋದ್ಕಿಂತನೂ ಈ ಥರ ಮಡಿಕೆಲಿ ಅನ್ನ ಮಾಡ್ಕೊಂಡು ನೋಡಿ ತುಂಬಾ ರುಚಿ ಅನಿಸುತ್ತೆ. ಮತ್ತು ಸಾಂಬಾರಿಗೂ ಮತ್ತು ರೈಸಿಗೂ ತುಂಬಾ ಸೆಟ್ ಆಗುತ್ತೆ. ಹಾಗಾಗಿ ನಾನು ತುಂಬ ದಿನಗಳಿಂದ ಮಡಿಕೆಯಲ್ಲೇ ಅಡುಗೆ ಮಾಡ್ಕೊಳೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಈ ಕಡೆ ರೈಸು ಕೂಡ ಆಗ್ತಿರುತ್ತೆ. ಈ ಕಡೆ ಮುದ್ದೆ ಕೂಡ ಇಟ್ಕೊಂಡು ಬಿಡ್ತೀನಿ. ಯಾಕಂತಂದರೆ ನನಗೆ ಟೈಮ್ ಸೇವ್ ಆಗುತ್ತೆ. ನಾನು 9-9:30 ಅಷ್ಟೊತ್ತಿಗೆಲ್ಲ ಅಡುಗೆ ಮುಗಿಸ್ಕೊಂಬಿಡ್ಬೇಕು. ಯಾಕಂದರೆ ಊಟ ಮಾಡಿದ ತಕ್ಷಣ ಮಲ್ಕೊಳಕ್ಕೂ ಕೂಡ ಆಗಲ್ಲ. ತುಂಬ ಹಿಂಸೆ ಅನಿಸುತ್ತೆ. ಸ್ವಲ್ಪ ಆದರೂ ನಾವು ವಾಕ್ ಮಾಡ್ಕೊಂಡು ಬಂದ್ರೇ ನಮಗೆ ಸಮಾಧಾನ ಅನಿಸುತ್ತೆ. ಹಾಗಾಗಿ 9-9:30ಗೆಲ್ಲ ಅಡುಗೆ ಹಾಗೇ ಹೋಗ್ಬಿಡುತ್ತೆ ನಂದು. ನಾನು ಸ್ವಲ್ಪ ಫಾಸ್ಟ್ ಆಗುತ್ತೆ ನನ್ನ ಅಡುಗೆ. ನನ್ನ ಕೈಲಿ ಸ್ವಲ್ಪ ನಿಧಾನ ಆಗೋದೇ ಇಲ್ಲ ಅಡುಗೆ. ಹಾಗಾಗಿ ಬೇಗನೆ ಅಡುಗೆ ಮಾಡ್ಕೊಂಡು ಬಿಡ್ತೀನಿ. ಇವಾಗ ನೋಡಿ ರೈಸು ಕೂಡ ಚೆನ್ನಾಗಿ ಕುಕ್ ಆಗಿತ್ತು. ಆವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಈ ಥರ ಮಡಿಕೆಲಿ ಅನ್ನ ಮಾಡ್ಕೊಂಡಾಗ ಸ್ವಲ್ಪ ಬಸಿಯೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಥರ ಈ ಸೋದ್ಸೋದಿರುತ್ತೆ ಅಲ್ವಾ, ನಾವು ಈ ಸೊಪ್ಪೆಲ್ಲ ತೊಳೆದು ಸೋದಿಸ್ಕೊತೀವಲ್ವ, ಅದಕ್ಕೆ ಹಾಕ್ಕೊಂಡು ನಾನು ಹಂಗಾಗಿ ನನಗೆ ಈಸಿ ಅಂತ ಅನಿಸುತ್ತೆ. ಹಾಗಾಗಿ ಈ ಥರ ಮಾಡ್ಕೋತೀನಿ. ಅದಾದಮೇಲೆ ಈ ಗಂಜಿ ಬರುತ್ತೆ ಅಲ್ವಾ, ಈ ಗಂಜಿನ ನಾನು ಚೆಲ್ಲಲ್ಲ. ಅಂದರೆ ನಾನು ವೇಸ್ಟ್ ಮಾಡಲ್ಲ. ಇದಕ್ಕೆ ನಾನು ರಾಗಿ ಗಂಜಿ ಮಾಡ್ಕೋತೀನಿ. ಅಂದರೆ ನಮ್ಮ ಕಡೆ ರಾಗಿ ಅಂಬಲಿ ಅಂತ ಹೇಳಿ ಕರಿತೀವಿ ನಾವು. ಆ ರಾಗಿ ಅಂಬಲಿನ ಮಾಡ್ಕೋತೀವಿ. ಅಂದರೆ ರಾತ್ರಿನೇ ರಾಗಿ ಅಂಬಲಿ ಮಾಡ್ಕೋಬೇಕಾದ್ರೆ ಈ ಗಂಜಿನ ಬಳಸ್ತೀನಿ. ಅದಾದಮೇಲೆ ನಾವು ಬೆಳಗ್ಗೆ ಎದ್ದು ರಾಗಿ ಗಂಜಿ ಕುಡಿಯೋದು. ಹಾಗಾಗಿ ಈ ಗಂಜಿನ ನಾನು ವೇಸ್ಟ್ ಮಾಡಲ್ಲ. ಇಲ್ಲ ಅಂತಂದರೆ ಇದಕ್ಕೇನೆ ಉಪ್ಪು ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಸೇರಿಸ್ಕೊಂಡು ಕುಡಿದ್ರೂ ನಮಗೆ ಸೇಮ್ ಮಜ್ಜಿಗೆ ರೀತಿಯಾಗಿ ಟೇಸ್ಟ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಊರ ಕಡೆಯಿಂದ ತಂದಿರೋ ಅಕ್ಕಿ ಆಗಿರೋದ್ರಿಂದ ಇದರಲ್ಲಿ ರುಚಿ ತುಂಬಾ ಚೆನ್ನಾಗಿರುತ್ತೆ. ಅದೇ ನಾವು ಇಲ್ಲಿ ಏನಾದ್ರು ತೊಗೊಂಡು ಈ ಥರ ಮಾಡಿದ್ರೆ, ಅಂದರೆ ಇಲ್ಲಿ ರೈಸ್ನ ತೊಗೊಂಡು ನಾವು ಈ ಥರ ಗಂಜಿ ಮಾಡ್ಕೊಂಡಾಗ ಆ ಟೇಸ್ಟ್ ನಂಗೆ ಬರಲೇ ಇಲ್ಲ. ಅದಕ್ಕೆ ನಾನು ಊರ ಕಡೆನೇ ಅಕ್ಕಿನ ತರಿಸ್ತೀನಲ್ವ, ಅದ್ರದ್ದು ತುಂಬಾ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಗಂಜಿನ ವೇಸ್ಟ್ ಮಾಡಲ್ಲ. ಅದಾದ ನಂತರ ಈಗ ಸಾಂಬಾರಿಗೂ ಕೂಡ ನಾವು ಮಸಾಲೆಗೆ ರೆಡಿ ಮಾಡ್ಕೋಬೇಕು. ಇಲ್ಲೊಂದು ಕಡಾಯಿನ ಇಟ್ಕೊಂಡು ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆವಾಗ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇದಕ್ಕೆ ಒಂದು 5-6 ಮೆಣಸು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಬಸ್ಸಾಂಬಾರಿಗೆ ಸ್ವಲ್ಪ ಮೆಣಸು ಹಾಕೋದ್ರಿಂದ ಟೇಸ್ಟು ಒಳ್ಳೆ ರಸಮ್ ಥರ ಚೆನ್ನಾಗಿ ಬರುತ್ತೆ ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು 4 ಮೆಣಸು ಕೂಡ ಸೇರಿಸ್ಕೊತೀನಿ. ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಇದಾದ ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಆದಷ್ಟು ಸ್ವಲ್ಪ ಜೀರಿಗೆನ ಈ ಥರ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ಜೀರಿಗೆ ಇಲ್ಲ ಅಂದರೆ ತುಂಬಾ ರೋಸ್ಟ್ ಆಗುತ್ತೆ. ಜೀರಿಗೆ ತುಂಬ ಸಿಹಿಬಾರ್ದು, ಅಂದರೆ ತುಂಬ ರೋಸ್ಟ್ ಆಗಿಬಿಟ್ರೆ ಸ್ವಲ್ಪ ಸಾಂಬಾರು ಕಹಿ ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಈ ಜೀರಿಗೆ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಟೊಮೊಟೊ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದನ್ನು ರುಬ್ಕೊಬೇಕಾಗತ್ತೆ. ಇಲ್ಲಿ ತೆಂಗಿನಕಾಯಿ ಹಾಕಿರೋದು ನನ್ನ ವೀಡಿಯೋದಲ್ಲಿ ಕಟ್ ಆಗಿಬಿಟ್ಟಿದೆ. ನೀವು ಈ ಹಂತದಲ್ಲಿ ಸ್ವಲ್ಪ ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡು ಇದು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು, ಅಂದರೆ ಪೂರ್ತಿಯಾಗಿ ಇದು ಹಾರ್ಕೋಬೇಕು. ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಕಾಳು ಕೂಡ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಂಡ್ರೆ ಆಮೇಲೆ ಸಾಂಬಾರು ಜೊತೆಗೆ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ನಾನು ಮುಂಚೆ ನನ್ನ ಲೈಫ್ ಸ್ಟೈಲು ಮುಂಚೆ ತುಂಬಾ ಚೇಂಜಸ್ ಇತ್ತು. ಈಗ ಒಂದು 2-3 ಮಂತ್ಸಿಂದ ನಾನು ವಿಡಿಯೋ ಅಂದರೆ ಯೂಟ್ಯೂಬ್ ಮಾಡ್ತಿರೋದ್ರಿಂದ ನನ್ನ ಲೈಫ್ ಸ್ಟೈಲ್ ಕೂಡ ತುಂಬಾ ಚೇಂಜ್ ಆಗಿದೆ. ನಾನು ಮುಂಚೆ 10-10:30ಗೆಲ್ಲ ಮಲ್ಕೋತಿದ್ದೆ. ಬಟ್ ಈಗ ಹಂಗೆ ಆಗ್ತಿಲ್ಲ. ನಾನು ಊಟ ಎಲ್ಲ ಮುಗಿಸ್ಕೊಂಡ ನಂತರ ಡೈರೆಕ್ಟ್ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು. ಯಾಕಂತಂದರೆ ನಾನು ಆಫೀಸಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಡೇ ಟೈಮಲ್ಲಿ ಯಾವುದು ಕೂಡ ಯೂಟ್ಯೂಬ್ದು ಮಾಡೋಕ್ಕಾಗಲ್ಲ. ಏನೇ ಇದ್ರೂ ನೈಟ್ ಅಷ್ಟೇ ನಾನು ಎಡಿಟಿಂಗ್ ಆಗಿರ್ಬೋದು ಅಥವಾ ವಾಯ್ಸ್ ಓವರ್ ಆಗಿರ್ಬೋದು ಯಾವುದೇ ಆದರೂ ಕೂಡ ನಾನು ಬೆಳಗ್ಗೆ ಟೈಮ್ ಆಗಲ್ಲ. ಹಂಗಾಗಿ ರಾತ್ರಿನೇ ಮಾಡ್ಕೊಬೇಕಾಗತ್ತೆ. ಒಂದೊಂದ್ಸತಿ 11-11:30 ಆಗುತ್ತೆ, ಒಂದೊಂದ್ಸತಿ 2 o'clock ಆಗುತ್ತೆ. ಇಲ್ಲ ಅಂತಂದರೆ ಒಂದೊಂದ್ಸತಿ ಫುಲ್ಲು ನಂಗೆ ಟಯರ್ಡ್ ಆಗಿದೆ ಮಾಡೋಕ್ಕಾಗ್ತಿಲ್ಲ ಎಡಿಟಿಂಗ್ ಅಂತಂದರೆ ಒಂದೊಂದ್ಸತಿ 3 o'clock 4 o'clock ಎದ್ದು ಕೂಡ ನಾನು ಎಡಿಟಿಂಗ್ ಮಾಡ್ಕೋತೀನಿ. ಯಾಕಂತಂದರೆ ಅಟ್ಲೀಸ್ಟ್ ನಾನು 3 ಡೇಸಿಗೆ ಒಂದ್ಸತಿನಾದ್ರು ಒಂದು ಕಂಟೆಂಟ್ ಕೊಡಲೇಬೇಕಾಗತ್ತೆ. ಯಾಕಂದರೆ ಯೂಟ್ಯೂಬ್ ಅಂತಂದರೆ ಹಾಗೆ ಇರುತ್ತೆ. ವಾರಕ್ಕೊಂದ್ಸತಿ ವಿಡಿಯೋ ಮಾಡಲಿಕ್ಕಾಗಲ್ಲ. ನಾವು ಅಟ್ಲೀಸ್ಟ್ 3 ಡೇಸಿಗೆ ಒಂದ್ಸತಿನಾದರೂ ಒಂದೊಂದು ವಿಡಿಯೋ ಮಾಡಲೇಬೇಕು. ಆ ಎಡಿಟಿಂಗ್ ಮಾಡೋಕ್ಕೆಲ್ಲ ತುಂಬಾ ಟೈಮ್ ತೊಗೊಳುತ್ತೆ. ಬಟ್ ನಾನು ಯೂಟ್ಯೂಬ್ ಮಾಡಲೇಬೇಕಂತ ಹೇಳಿ ಫ್ಯಾಷನ್ ಆಗಿ ತೊಗೊಂಡಿರೋದ್ರಿಂದ ಸ್ವಲ್ಪ ಲೇಟ್
ಆದರೂ ಪರವಾಗಿಲ್ಲ ಅಂತ ಹೇಳಿ ಲೇಟ್ ಆದರೂ ಎಡಿಟಿಂಗ್ ಮಾಡ್ತೀನಿ ಅಥವಾ ಬೇಗ ಆದರೂ ಎದ್ದು ಎಡಿಟಿಂಗ್ನ ಮುಗಿಸ್ಕೊತೀನಿ. ಇವಾಗ ನೋಡಿ ಈ ಕಡೆ ಮುದ್ದೆ ಕೂಡ ಚೆನ್ನಾಗಿ ಕುಕ್ ಆಗಿತ್ತು. ಅದನ್ನು ಕೂಡ ಚೆನ್ನಾಗಿ ತೊಗೊಂಡು ನಾನು ಈ ಥರ ನೀಟಾಗಿ ಮುದ್ದೆನ ನೈಸಾಗಿ ಕಟ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಮಡಿಕೆಯಲ್ಲಿ ಮುದ್ದೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಟೇಸ್ಟು ಕೂಡ ನೀವು ನಾರ್ಮಲಾಗಿ ಮಾಡ್ತೀರಿ ಅಲ್ವಾ, ಅದಕ್ಕಿಂತನೂ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸತಿ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ನೀವು ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಮಡಿಕೆಯಲ್ಲಿ ಮುದ್ದೆ ಮಾಡ್ಕೊಂಡು ತಿನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮುದ್ದೆ ಸಾಫ್ಟಾಗಿ ಕೂಡ ಇರುತ್ತೆ. ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಮಡಿಕೆಯಲ್ಲಿ ಮುದ್ದೆ ಕೂಡ ಮಾಡ್ಕೊತೀನಿ. ನಾನಿಲ್ಲಿ 3 ಮುದ್ದೆ ಆಗೋಷ್ಟು ಹಿಟ್ಟನ್ನ ಹಾಕ್ಕೊಂಡಿದ್ದೆ. ಅಂದರೆ 1 ಗ್ಲಾಸಷ್ಟು ಹಿಟ್ಟು ತಗೊಂಡ್ರೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಮುದ್ದೆನ ಮಾಡ್ಕೊಂಡಿದ್ದೆ. ಆವಾಗ ಪರ್ಫೆಕ್ಟಾಗಿ ಮುದ್ದೆ ಕೂಡ ಆಗುತ್ತೆ, ಸಾಫ್ಟಾಗಿ ಕೂಡ ಬರುತ್ತೆ. ಅದಾದ ನಂತರ ನಾನು ಯೂಟ್ಯೂಬ್ ಲೈವ್ ಸ್ಟೆಪ್ ತುಂಬಾ ಡಿಫಿಕಲ್ಟ್ ಇರುತ್ತೆ. ನಾವು ಅಂದ್ಕೊಂಡಂಗೆ ಯೂಟ್ಯೂಬ್ ಇರೋದೇ ಇಲ್ಲ. ನಾನು ಯೂಟ್ಯೂಬಿಗೆ ಬರೋಕ್ಕಿಂತ ಮುಂಚೆ ತುಂಬ ಈಸಿ ಇರುತ್ತೆ ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ಆಮೇಲೆ ನನಗೂ ಕೂಡ ಗೊತ್ತಾಗಿದ್ದು ಯೂಟ್ಯೂಬ್ ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಇದರಲ್ಲಿ ವರ್ಕ್ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಮತ್ತು ಎಷ್ಟು ನೈಟ್ ನಿದ್ದೆಗೆಟ್ಟಿರ್ತೀವಿ, ಎಷ್ಟು ನೈಟ್ ನಿದ್ದೆನೇ ಇರಲ್ಲ. ನಾನು 3 ಮಂತ್ಸ್ ಆಯಿತು ಈ ಚಾನಲ್ ಸ್ಟಾರ್ಟ್ ಮಾಡಿ. ಅವಾಗಿಂದ ನಾನು ನೋಡ್ತಾ ಇದ್ದೀನಿ. ಈ 3 ಮಂತ್ಸಿಂದ ನನಗೆ ನಿದ್ದೆ ಕೂಡ ಸರಿಯಾಗಿ ಆಗ್ತಿರಲ್ಲ. ಬಟ್ ಏನಂದರೆ ಅದರಲ್ಲೂ ಒಂಥರ ನಮಗೆ ಖುಷಿ ಅನಿಸುತ್ತೆ. ನಾವೇನೋ ಒಂದು ಅಚೀವ್ ಮಾಡ್ತಾ ಇದ್ದೀವಿ, ಏನೋ ಒಂದು ಮಾಡ್ತಾ ಇದ್ದೀವಿ ಅನ್ನೋದೊಂದು ಖುಷಿ ಇರುತ್ತೆ. ನನಗಂತೂ ಖಂಡಿತವಾಗ್ಲೂ ಆ ಖುಷಿ ಇದೆ. ಹಾಗಾಗಿ ಯೂಟ್ಯೂಬ್ನ ನಾನು ಇನ್ನೂ ತುಂಬ ದಿನ ನಾನು ಯೂಟ್ಯೂಬ್ ಲಾಂಗ್ ಟೈಮ್ ತೊಗೊಂಡೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ನಂಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಪ್ರೀತಿ ಕೊನೆವರೆಗೂ ಹೀಗೆ ಇರುತ್ತೆ ಅಂತ ಕೂಡ ನಾನು ಭಾವಿಸ್ತಿದ್ದೀನಿ. ಯಾಕಂತಂದರೆ ನಾನು 3 ಮಂತ್ಸ್ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಈ 3 ಮಂತ್ಸಲ್ಲೇ ನನಗೆ ಆಲ್ರೆಡಿ 3000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸುಮಾರು ಜನ 6-7 ತಿಂಗಳು ಯೂಟ್ಯೂಬ್ ಮಾಡಿದರೂ ಕೂಡ ಅವರಿಗೆ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇರೋದೇ ಆಗೇ ಇರಲ್ಲ. ನಾನು ಕೆಲವೊಬ್ರು ಚಾನಲ್ಸ್ ನೋಡಿದ್ದೀನಿ. ಬಟ್ ನಂಗೆ 3000 ಆಗಿದ್ದಾರೆ ಅಂತ ಅಂದರೆ ಅದು ಕಡಿಮೆ ಅಲ್ಲಲ್ಲ. ನಿಮ್ಮ ಪ್ರೀತಿ ಈ ಕೊನೆವರೆಗೂ ಹೀಗೆ ಇರಲಿ ನನಗೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗ ನೋಡಿ ಮುದ್ದೆಲ್ಲ ನಾನು ಕಟ್ಕೊಂಡಾಯಿತು. ಅದಾದ ನಂತರ ನಾನು ಈಗ ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕ್ಕೋಬೇಕು. ನಾನಿಲ್ಲಿ ಸಾಂಬಾರಿಗೆ ತುಪ್ಪನ ಬಳಸ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಕಡಿಮೆ ಮಾಡೋಣ ಅಂತೇಳಿ ತುಪ್ಪನ ಜಾಸ್ತಿ ಬಳಸ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಗೆಯೇ ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದ ನಂತರ ನಾವು ಆವಾಗಲೇ ಏನು ಕಾಳನ್ನ ಬೇಯಿಸಿಟ್ಕೊಂಡು ಆ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆದಷ್ಟು ಸ್ವಲ್ಪ ಈ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಆವಾಗಲೇ ನಾವು ಕಾಳನ್ನ ಬೇಯಿಸಿಟ್ಕೊಂಡು ರಸ ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ವ, ಆ ರಸ ಕೂಡ ಸೇರಿಸ್ಕೊಂಡು ಮತ್ತು ನಾವು ಆವಾಗಲೇ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ಆರೋಗ್ಯಕರವಾದಂಥ ಸಾಂಬಾರಂತೂ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ನನಗಂತೂ ಪರ್ಸ್ನಲಿ ಈ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ನನಗೆ ಬಸ್ಸಾಂಬಾರು ಮತ್ತು ಈ ಕಾಳು ಅಂತಂದರೆ ತುಂಬಾ ಇಷ್ಟ. ನನಗೆ ರೈಸೇ ಇಷ್ಟ ಆಗಲ್ಲ, ಮುದ್ದೆ ಜೊತೆಗೆ ತುಂಬ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಅಂತ ನೀವು ಕಾಮೆಂಟ್ ಮಾಡಿ. ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಈ ಬಸ್ಸಾಂಬಾರುಗಳಲ್ಲೆಲ್ಲ ಸ್ವಲ್ಪ ಹುಳಿ ಮುಂದೆ ಇತ್ತಂದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ. ನಾನು ಸ್ವಲ್ಪ ಬಸ್ಸಾಂಬಾರುಗಳೆಲ್ಲ ಹುಳಿ ಜಾಸ್ತಿ ಹಾಕ್ತೀನಿ. ಇದೇ ಬಸ್ಸಾಂಬಾರಲ್ಲ ಅಂತಲ್ಲ, ಯಾವುದೇ ಮಾಡಿದ್ರೂ ಅಷ್ಟೇ ಸ್ವಲ್ಪ ಹುಣಸೆ ಹುಳಿನ ಜಾಸ್ತಿ ಹಾಕ್ಕೋತೀನಿ. ಇವಾಗ ಹುಣಸೆ ಹುಳಿ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಅದನ್ನ ಎತ್ತಿ ಸೈಡಿಗೆ ಇಟ್ಕೊಂಡ್ಬಿಟ್ಟು ಇವಾಗ ನಾವು ಕಾಳು ಕೂಡ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಾದ ನಂತರ ಜೀರಿಗೆ ಮತ್ತು ಸಾಸಿವೆ ಕೂಡ ಸೇರಿಸ್ಕೊಂಡು ಅವೆರಡು ಕೂಡ ಚಿಟಪಟ ಅಂತ ಸಿಡಿದ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡು ಇದರಲ್ಲಿ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಆವಾಗಲೇ ಏನು ಕಾಳನ್ನ ಬೇಯಿಸಿಟ್ಕೊಂಡಿದ್ವಲ್ವ ಆ ಕಾಳು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆರೋಗ್ಯಕರವಾದಂಥ ಕಾಳು ಪಲ್ಯ ಮತ್ತು ಸಾಂಬಾರು, ಮುದ್ದೆ, ರೈಸು ಎಲ್ಲನೂ ಕೂಡ ರೆಡಿ ಆಗುತ್ತೆ. ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು, ನಮಗೆ ರೈಸ್ ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋರು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ವೆಯ್ಟ್ ಲಾಸ್ಗೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಆರೋಗ್ಯಕರವಾಗಿ ಕೂಡ ಇರುತ್ತೆ. ಹಾಗಾಗಿ ಟ್ರೈ ಮಾಡ್ಬೋದು ನೀವು. ಈ ವಿಡಿಯೋದು ಸ್ವಲ್ಪ ಯೂಸ್ಫುಲ್ ಆಯಿತು ಅಥವಾ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಕಾಮೆಂಟ್ ಹಾಕ್ಬೋದು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು. ಇವಾಗ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.